In the previous class, we have discussed some theories on triangles. In this class, we will solve some questions related to triangles which have appeared in model question papers and some extra questions too. Here, see model question paper. First question, triangle ABC ಯಲ್ಲಿ AB divided by AC equal to BD divided by CD. ಅಂದ್ರೆ ಇಲ್ಲಿ ABC ಟ್ರಯಾಂಗಲ್ ಅನ್ನ ಕೊಟ್ಟಿದ್ದಾರೆ, ಅದರಲ್ಲಿ ರೇಷಿಯೋಸ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ angle B equal to 70, ಇದು 70, angle C equal to 50 ಅಂತ ಕೊಟ್ಟಿದ್ದಾರೆ. angle BAD ಅನ್ನ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಅಂದ್ರೆ in the triangle ABC, it is given that ratio of sides, then B and C angle ಅನ್ನ ಕೊಟ್ಟಿದ್ದಾರೆ. We are asked to find out the angle BAD. ಅಂದ್ರೆ BAD ಈ angle ಅನ್ನ ನಾವು ಕಂಡುಹಿಡಿಬೇಕು. ಇಲ್ಲಿ ನಾವೇನ್ ಮಾಡಬೇಕು, angle B ಅನ್ನ ಕೊಟ್ಟಿದ್ದಾರೆ, angle C ಅನ್ನ ಕೊಟ್ಟಿದ್ದಾರೆ. ಟ್ರಯಾಂಗಲ್ ABC ಯಲ್ಲಿ ನಾವು ಟೋಟಲ್ angle A ಅಂದ್ರೆ BAC ಅನ್ನ ಕಂಡುಹಿಡಿಬೇಕು. ಅದು ಹೇಗೆ ಅಂದ್ರೆ ಯಾವುದೇ ಒಂದು ತ್ರಿಭುಜದ ಮೂರು ಕೋನಗಳ ಮೊತ್ತ 180 ಇರ್ತದೆ. The sum of three angles of any triangle is 180. ಅಂದ್ರೆ angle A plus angle B plus angle C is equal to 180. angle A ನಾವು ಕಂಡುಹಿಡಿಬೇಕು. angle B ಅಂದ್ರೆ 70 plus angle C ಅಂದ್ರೆ 50 is equals to 180. angle A is equals to 70 plus 50 ಅಂದ್ರೆ 120. ಈ 120 ಅನ್ನ RHS ಕಡೆ ತಗೊಂಡ್ಬನ್ನಿ. 180 ಇದು 120 ಈ ಕಡೆ ಇದ್ದದ್ದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. 180 minus 120. angle A is equals to 60. ಅಂದ್ರೆ ನಮ್ಗೆ ಇಲ್ಲಿ ಏನ್ ಸಿಕ್ತು, angle BAC is equals to 60 ಡಿಗ್ರಿ. ಇಲ್ಲಿ ಯಾವುದೇ angle ವರ್ಟೆಕ್ಸ್ ನಿಂದ ಒಂದು ಲೈನ್ ಪಾಸ್ ಆದ್ರೆ ಅದು ಬೈಸೆಕ್ಟ್ ಆಗುತ್ತೆ. ಹಾಗಾಗಿ BAC ಅಂತ ಏನ್ ಆಂಗಲ್ ಬಂದಿದೆ 60, ಅದನ್ನ ಡಿವೈಡೆಡ್ ಬೈ 2 ಮಾಡಬೇಕು. ಅಂದ್ರೆ ನಮ್ಗೆ ಈ ಆಂಗಲ್ BAD ಈ ಆಂಗಲ್ ಸಿಗುತ್ತೆ. ಹಾಗಾಗಿ ಆಂಗಲ್ BAD is equals to 60 ಡಿಗ್ರಿ divided by 2. 2 1 ಜಾ 2 3 ಜಾ ಅಂದ್ರೆ 30 ಡಿಗ್ರಿ. ಆಂಗಲ್ BAD is equals to 30. ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಕೊಟ್ಟಿರುವ ಚಿತ್ರದಲ್ಲಿ ಟ್ರಯಾಂಗಲ್ ABC is similar to ಟ್ರಯಾಂಗಲ್ DEF. ಈ ಮೊದಲನೇ ಟ್ರಯಾಂಗಲ್ ಈ ಎರಡನೇ ಟ್ರಯಾಂಗಲ್ ಗೆ ಸಿಮಿಲರ್ ಇದೆ ಅಂತೇಳಿ ಹೇಳಿದ್ದಾರೆ. ಅಂಡ್ ಆಂಗಲ್ ABC is equal to ಆಂಗಲ್ DEF is equal to 60. ಅಂದ್ರೆ ಆಂಗಲ್ B 60 ಇದೆ, ಆಂಗಲ್ E ಕೂಡ 60 ಇದೆ ಅಂತೇಳಿ ಹೇಳಿದ್ದಾರೆ. ಇಲ್ಲಿ we are asked to find out AC. AC ಯ ಉದ್ದ ಎಷ್ಟು ಅಂತೇಳಿ ಕೇಳಿದ್ದಾರೆ. ಅಂದ್ರೆ ಇದನ್ನ ನಾವು ಕಂಡುಹಿಡಿಬೇಕು. In the given figure, triangle ABC is similar to DEF. Angle ABC, angle DEF is equal to 60. Then length of AC. We have to find the length of AC. Triangle ABC is similar to triangle DEF. They have given ಇರೋದ್ರಿಂದ ನಾವು ಸೈಡ್ಸ್ ಆಫ್ ದಿ ಟ್ರಯಾಂಗಲ್ ನ ರೇಷಿಯೋ ಮೂಲಕ ಯಾವ ರೀತಿ ಬರೀತೀವಿ, AB ಡಿವೈಡೆಡ್ ಬೈ DE ಅಂದ್ರೆ ಈ ಸೈಡ್ ಮತ್ತು ಈ ಸೈಡ್ ಈಕ್ವಲ್ ಟು AC ಡಿವೈಡೆಡ್ ಬೈ DF. ಇದು ಮತ್ತು ಇದು. ಇಲ್ಲಿ AB ವ್ಯಾಲ್ಯೂ ಎಷ್ಟಿದೆ 4.8, DE ವ್ಯಾಲ್ಯೂ ಎಷ್ಟಿದೆ
2.4 is equal to AC. We have to find out DF 1.3 ಅಂದ್ರೆ 2.4 1 ja 2.4 2 ja 4.8. AC ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ 2 into 1.3. AC equal to 2 3 ja 6, 2 1 ja 2. Fine. AC equal to 2.6 centimeter. Option B is the right answer. Next question nodi. In the triangle ABC, DE is parallel to BC. If AB is to AD equal to 5 is to 3, then area of triangle ABC and area of triangle ADE ಇವೆರಡರದು ರೇಷಿಯೋನ ನಾವು ಕಂಡುಹಿಡಬೇಕು. ಏರಿಯಾ ಆಫ್ ದಿ ಟ್ರಯಾಂಗಲ್ ಥಿಯರಮ್ ಇಂದ ನಮಗೆ ಗೊತ್ತು, ಟ್ರಯಾಂಗಲ್ ABC area of triangle ABC divided by area of triangle ADE is equals to AB divided by AD whole square. ಇದು ನಮಗೆ by the theorem of area of triangle. AB ಅಂದ್ರೆ 5, AD ಅಂದ್ರೆ 3 whole square ಅಂದ್ರೆ 25 divided by 5 square divided by 3 square. 25 divided by 9 ಅಂದ್ರೆ 25 is to 9. Option D is the right answer. Let's move on to next question. ಇಲ್ಲಿ ನೀವೇನ್ ನೆನ್ಪಿಟ್ಕೋಬೇಕಂದ್ರೆ, ಇಲ್ಲಿ ಅವರು ಸೈಡ್ಸ್ ಅನ್ನ ಕೊಟ್ಟಿದ್ರೆ ಅವರು ಈ ಟ್ರಯಾಂಗಲ್ ಏರಿಯಾ ಆಫ್ ದಿ ಟ್ರಯಾಂಗಲ್ ರೇಷಿಯೋ ಕೇಳಿದ್ರೆ ಕೊಟ್ಟಿರ್ತಕ್ಕಂತಹ ಸೈಡ್ಸ್ ನ ಸ್ಕ್ವಯರ್ ಮಾಡಬೇಕು. ನಮ್ಗೆ ಡೈರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ಅಕಸ್ಮಾತ್ ಅವ್ರೇನಾದ್ರೂ ಏರಿಯಾ ಆಫ್ ದಿ ಟ್ರಯಾಂಗಲ್ಸ್ ಕೊಟ್ಟಿದ್ದು ಸೈಡ್ಸ್ ಅನ್ನ ಕೇಳಿದ್ರೆ ಕೊಟ್ಟಿರ್ತಕ್ಕಂತಹ ಏರಿಯಾ ಆಫ್ ದಿ ಟ್ರಯಾಂಗಲ್ಸ್ ಏನಿರ್ತವೆ ಅವುಗಳಿಗೆ ರೂಟ್ ಅನ್ನ ಕಂಡುಹಿಡಬೇಕು. ಇಲ್ಲಿ ನೋಡಿ, ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ರೆ, ಕೊಟ್ಟಿರುವ ಚಿತ್ರದಲ್ಲಿ ಆಂಗಲ್ ABC ಈಕ್ವಲ್ ಟು 90 ಅಂದ್ರೆ ಈ ಆಂಗಲ್, BD is perpendicular to AC ಅಂದ್ರೆ ಈ BD ಈ perpendicular to AC ಇದೆ ಅಂತ. AB equal to 6 cm, ಇದು 6 cm ಕೊಟ್ಟಿದ್ದಾರೆ. BC equal to 8 cm, BC equal to 80 cm, 8 cm ಕೊಟ್ಟಿದ್ದಾರೆ. CA is equal to 10 cm ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೇಳಿದ್ರೆ AD ಯ ಉದ್ದ ಕೇಳಿದ್ದಾರೆ, ಅಂದ್ರೆ AD ಅಂದ್ರೆ ಇದು. ಟೋಟಲ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಆಂಗಲ್ ABC ಈ ಮೂರಲ್ಲಿ 3 ಸೈಡ್ ಅನ್ನ ಕೊಟ್ಟಿದ್ದಾರೆ. ಇದು ಒಂದು ಟ್ರಯಾಂಗಲ್, ಇದು BD ನ ಪರ್ಪೆಂಡಿಕ್ಯುಲರ್ ಹೇಳಿದಾಗ ಇಲ್ಲಿ ನಮಗ್ ಕೇಳಿರೋದು ಅವ್ರೇನು AD ಅನ್ನ ಕೇಳಿದ್ದಾರೆ. ಅಂದ್ರೆ ಈ ಟ್ರಯಾಂಗಲ್ ತಗೋಬೇಕು, ಮೇಲ್ಗಡೆ ಇರತಕ್ಕಂತ ಟ್ರಯಾಂಗಲ್, ಟ್ರಯಾಂಗಲ್ ABD ಟ್ರಯಾಂಗಲ್ ಇದು ABC. ಈ ಟ್ರಯಾಂಗಲ್ ನ ಕಂಪ್ಯಾರಿಸನ್ ಮಾಡಿ ರೇಷಿಯೋಸ್ ನ ಬರಿಬೇಕು. ಸಾರಿ, ವಿ ಹ್ಯಾವ್ ಟು ಅಪ್ಲೈ ಪೈಥಾಗೋರಸ್ ಥಿಯರಮ್ ಹಿಯರ್. ರೈಟ್ ಆಂಗಲ್ ಟ್ರಯಾಂಗಲ್ ಇದೆ, ಇದಕ್ಕೆ ಒಂದು ಟ್ರಿಕ್ಸ್ ಅನ್ನ ಹೇಳ್ತೀನಿ. ABC ಅನ್ನೋದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರುತ್ತೆ. ಈ ಟ್ರಯಾಂಗಲ್ ABC ಅನ್ನೋದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಇದರಲ್ಲಿ ಅವರು
ಎ ಬಿಯನ್ನ ಕೊಟ್ಟಿದ್ದಾರೆ, ಬಿ ಸಿಯನ್ನ ಕೊಟ್ಟಿದ್ದಾರೆ ಮತ್ತು ಎ ಸಿಯನ್ನು ಕೂಡ ಕೊಟ್ಟಿರ್ತಾರೆ. ಮೊದಲು ನೀವು ಈ ಎ ಸಿಯನ್ನ ಕೊಟ್ಟಿದ್ದಾರೋ ಇಲ್ವೋ ಅಂತ ನೋಡ್ಬೇಕು. ಕೊಟ್ಟಾಗ ಅವರು ಈ ಎ ಡಿ ಯನ್ನ ಅಂದ್ರೆ ಈ ಮೇಲ್ಗಡೆ ಅಪ್ಪರ್ ಸೈಡ್ ಈ ಎ ಡಿ ಯನ್ನ ಕೇಳಿದ್ರೆ ನೀವೇನ್ ಬರಿಬೇಕು, ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಅಂದ್ರೆ ಇದನ್ನ ಕೇಳಿದ್ರೆ ಇದು ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಡಿ ಮತ್ತು ಇದನ್ನ ಮಲ್ಟಿಪ್ಲೈ ಮಾಡಿ ಬರಿಬೇಕು, ಎ ಸಿ ಇಂಟು ಎ ಡಿ. ಇದು ಒಂದು. ಅದೇ ರೀತಿ ಅವ್ರೇನಾದ್ರು ಎ ಬಿ, ಬಿ ಸಿ ಮತ್ತು ಎ ಸಿ ಯನ್ನ ಕೊಟ್ಟಿದ್ದು ಡಿ ಸಿ ಯನ್ನ ಕೇಳಿದ್ರೆ, ಈ ಡಿ ಸಿ ಯನ್ನ ಕೇಳಿದ್ರೆ ಇದನ್ನ ತಗೋಬೇಕು, ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಡಿ ಸಿ. ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಇಂಟು ಡಿ ಸಿ. ಇದು ಎರಡನೇ ಪಾಯಿಂಟ್. ಅದೇ ರೀತಿ ಕೊಟ್ಟಿರ್ತಕ್ಕಂತ ಪ್ರಶ್ನೆಯಲ್ಲಿ ಎ ಸಿ ಯನ್ನ ಅವ್ರು ಕೊಟ್ಟಿಲ್ಲದೆ ಇದ್ರೆ ನೀವೇನ್ ಮಾಡ್ಬೇಕು, ಬಿ ಡಿ ಸ್ಕ್ವೇರ್ ಈಕ್ವಲ್ ಟು ಎ ಡಿ ಇಂಟು ಎ ಸಿ ಅಂತೇಳಿ ಬರಿಬೇಕು. ಈ ಕೊಟ್ಟಿರ್ತಕ್ಕಂತ ಪ್ರಶ್ನೆಯಲ್ಲಿ ಎ ಸಿ ಯನ್ನ ಕೊಟ್ಟಿದ್ದು ಅಪ್ಪರ್ ಪಾರ್ಟ್ ಎ ಡಿ ಯನ್ನ ಕೇಳಿದ್ರೆ ನೀವು ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ ಅಂತೇಳಿ ತಗೋಬೇಕು. ಅಕಸ್ಮಾತ್ ಅವ್ರು ಏನಾದ್ರು ಈ ಸಿ ಡಿ ಯನ್ನ ಕೇಳಿದ್ರು, ಎ ಸಿ ಯನ್ನ ಕೊಟ್ಟಿದ್ದು ಸಿ ಡಿ ಯನ್ನ ಕೇಳಿದ್ರೆ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಇಂಟು ಸಿ ಡಿ ಯನ್ನ ತಗೋಬೇಕು. ಅದೇ ರೀತಿ ಈ ಎ ಸಿ ಯನ್ನ ಕೊಟ್ಟಿರದೇ ಇದ್ರೆ ಈ ಎ ಸಿಗೆ ಲಂಬವಾಗಿ ಎಳೆದಿರತಕ್ಕಂತ ಈ ಬಿ ಡಿ ಏನಿದೆ ಅದ್ರ ಸ್ಕ್ವೇರ್ ತಗೋಬೇಕು, ಬಿ ಡಿ ಸ್ಕ್ವೇರ್ ಈಕ್ವಲ್ ಟು ಎ ಡಿ ಇಂಟು ಸಿ ಡಿ. ಇದು ಟ್ರಿಕ್. ಇದೇ ಟ್ರಿಕ್ ಮೇಲೆ ಈ ಕೇಳಿರ್ತಕ್ಕಂತಹ ಪ್ರಶ್ನೆ ಅದನ್ನ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಈ ಪ್ರಶ್ನೆಯಲ್ಲಿ ಎ ಬಿ ಯನ್ನ ಕೊಟ್ಟಿದ್ದಾರೆ, ಬಿ ಸಿ ಯನ್ನ ಕೊಟ್ಟಿದ್ದಾರೆ ಮತ್ತು ಎ ಸಿ ಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಎ ಡಿ ಯನ್ನ ಕೇಳಿದ್ದಾರೆ. ಈ ಎ ಡಿ ಯನ್ನ ಕೇಳಿದ್ರೆ ನೀವೇನ್ ತಗೋತೀರಾ, ಈ ಎ ಬಿ ಸ್ಕ್ವೇರ್ ಅನ್ನ ತಗೋತೀರಾ. ಅಂದ್ರೆ ಕೊಟ್ಟಿರ್ತಕ್ಕಂತಹ ಟ್ರಿಕ್ ಏನು, ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ, ಎ ಸಿ ಇಂಟು ಎ ಡಿ. ಇಲ್ಲಿ ಎ ಬಿ ಅಂದ್ರೆ 6 ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಅಂದ್ರೆ 10 ಇಂಟು ಎ ಡಿ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಎ ಡಿ ಇಸ್ ಈಕ್ವಲ್ ಟು ಈ 10 ಈ ಕಡೆ ಮಲ್ಟಿಪ್ಲೈ ಮಾಡ್ತಿದೆ, ಎಲ್ ಎಚ್ ಎಸ್ ಕಡೆ ತಗೊಂಡ್ಬನ್ನಿ, ಡಿವೈಡ್ ಆಗುತ್ತೆ. 6 ಸ್ಕ್ವೇರ್ ಡಿವೈಡೆಡ್ ಬೈ 10 ಅಂದ್ರೆ 6 6 36 ಡಿವೈಡೆಡ್ ಬೈ 10 ಅಂದ್ರೆ 3.6. ಕೊಟ್ಟಿರ್ತಕ್ಕಂತ ಪ್ರಶ್ನೆಗೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ನಾವು ಏನ್ ಟ್ರಿಕ್ ಯೂಸ್ ಮಾಡಿದ್ವಿ, ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ. ಇದು ಯಾಕೆ ಈ ತರ ಯೂಸ್ ಮಾಡಿದ್ವಿ ಅಂದ್ರೆ ಆ ಟ್ರಿಕ್ ಅನ್ನ ಹೇಳಿ ನೆನ್ಪಿಟ್ಕೊಂಡಿವಿ. ಬಟ್ ಇದು ಹೇಗ್ ಬಂತು ಅಂತ ಅನ್ನೋದಾದ್ರೆ, ಟ್ರಯಾಂಗಲ್ ಎ ಬಿ ಸಿ, ಈ ದೊಡ್ಡ ಟ್ರಯಾಂಗಲ್ ಏನಿದೆ ಆ ಟ್ರಯಾಂಗಲ್ ಮತ್ತು ಈ ಎ ಡಿ ಯನ್ನ ಕೇಳೋದ್ರಿಂದ ಇಲ್ಲಿ ನಾವೇನ್ ಮಾಡ್ಬೇಕು, ಟ್ರಯಾಂಗಲ್ ಎ ಬಿ ಡಿ ಈ ಎರಡು ಟ್ರಯಾಂಗಲ್ ಅನ್ನ ನಾವು ಕಂಪೇರ್ ಮಾಡಬೇಕು. ಇಲ್ಲಿ ನೋಡಿ, ಟ್ರಯಾಂಗಲ್ ಎ ಬಿ ಸಿ, ಆಂಗಲ್ ಬಿ ಅನ್ನೋದು ರೈಟ್ ಆಂಗಲ್ ಆಗಿದೆ. ಇಲ್ಲಿ ಇದೇ ರೀತಿ ಈ ಸಣ್ಣ ಟ್ರಯಾಂಗಲ್ ಅನ್ನ ಡ್ರಾ ಮಾಡಬೇಕು. ಈ ಸಣ್ಣ ಟ್ರಯಾಂಗಲ್ ನಲ್ಲಿ ಅಂದ್ರೆ ಟ್ರಯಾಂಗಲ್ ಎ ಬಿ ಡಿ ಯಲ್ಲಿ ಯಾವ್ದು ರೈಟ್ ಆಂಗಲ್ ಇದೆ ಅಂದ್ರೆ ಇದು ರೈಟ್ ಆಂಗಲ್ ಇದೆ, ಅಂದ್ರೆ ಈ ಆಂಗಲ್ ಡಿ ಆಗುತ್ತೆ. ಈ ರೈಟ್ ಆಂಗಲ್ ಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಎ ಬಿ ಆಗಿರುತ್ತೆ. ಹಾಗಾಗಿ ಈ ರೈಟ್ ಆಂಗಲ್ ಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಎ ಬಿ. ಇಲ್ಲಿ ಕಾಮನ್ ಆಂಗಲ್ ಯಾವುದು, ಎ.
ಇವೆರಡನ್ನ ನಾವು ರೇಷಿಯೋ ಬರೆದಾಗ ಎ ಬಿ ಡಿವೈಡೆಡ್ ಬೈ ಬಿ ಡಿ, ಸರಿ, ಇವೆರಡನ್ನ ರೇಷಿಯೋ ಬರೆದಾಗ ಎ ಬಿ ಇದು ಎ ಡಿ, ಎ ಬಿ ಡಿವೈಡೆಡ್ ಬೈ ಎ ಡಿ ಈಕ್ವಲ್ಸ್ ಟು ಎ ಸಿ ಡಿವೈಡೆಡ್ ಬೈ ಎ ಬಿ. ಇವೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಂದ್ರೆ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ. ಇವೆರಡನ್ನ ಕಂಪೇರ್ ಮಾಡೋದ್ರ ಮೂಲಕ ರೇಷಿಯೋ ಬರೆದಾಗ ನಮ್ಗೆ ಇದು ಬಂತಲ್ಲ, ಇದೇ ಈ ಟ್ರಿಕ್ ಇಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು. ಈ ಟ್ರಿಕ್, 3 ಟ್ರಿಕ್ ಗಳನ್ನ ನೆನ್ಪಿಡೋದ್ರ ಮೂಲಕ ನಾವು ಕೊಟ್ಟಿರ್ತಕ್ಕಂತಹ ಪ್ರಶ್ನೆಯನ್ನ ಬೇಗನೆ ಸಾಲ್ವ್ ಮಾಡಬಹುದು. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶ್ಚನ್. ಮುಂದಿನ ಪ್ರಶ್ನೆ ನೋಡಿ. ಈ ಕೆಳಗೆ ಕೆಲವು ತ್ರಿಭುಜಗಳ ಬಾಹುಗಳ ಅಳತೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಲಂಬಕೋನ ತ್ರಿಭುಜವಲ್ಲದ ಇರುವ ತ್ರಿಭುಜದ ಬಾಹುಗಳನ್ನ ಗುರುತಿಸಿ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಪೈಥಾಗೋರಸ್ ಥಿಯರಂ ನಲ್ಲಿ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆದ್ರೆ ಬಿ ಅನ್ನೋದು ರೈಟ್ ಆಂಗಲ್, ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಇದು ಪೈಥಾಗೋರಸ್ ಥಿಯರಂ. ಇವುಗಳಲ್ಲಿ ಪೈಥಾಗೋರಸ್ನ ತ್ರಿವಳಿಗಳು ಅಂತೇಳಿ ಬರ್ತವೆ. ಅಂದ್ರೆ ಇದು 5 ಇದ್ರೆ ಇದು 25 ಆಯ್ತು. ಇದು ಎ ಬಿ 4 ಇರ್ತದೆ ಅಂದ್ರೆ 4 ಸ್ಕ್ವೇರ್, ಇದು 3 ಸ್ಕ್ವೇರ್ ಅಂದ್ರೆ 25, ಇದು 16 ಪ್ಲಸ್ 9 ಅಂದ್ರೆ ಇದು ಕೂಡ 25 ಆಯ್ತು. ಇದು 4 ಇದ್ರೆ ಇದು 3 ಇರ್ತದೆ. 5 4 3 ಅಂದ್ರೆ ಈ 3 4 5 ಇವು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಫಾರ್ಮೇಶನ್ ಮಾಡ್ತವೆ. ಇವಕ್ಕೆ ನಾವು ಪೈಥಾಗೋರಸ್ನ ತ್ರಿವಳಿಗಳು ಅಂತೇಳಿ ಕರಿತೀವಿ. ಆ ರೀತಿ ಇವು ಪೈಥಾಗೋರಸ್ನ ತ್ರಿವಳಿ, ಇವು 4 ಆಪ್ಷನ್ ಅಲ್ಲಿ ಯಾವುದು ಅಲ್ಲ ಅಂತೇಳಿ ನಾವು ಇಲ್ಲಿ ಕಂಡುಹಿಡಿಯಬೇಕು. ಲಂಬಕೋನ ತ್ರಿಭುಜವಲ್ಲದ ಅಂತೇಳಿ ಕೇಳಿದ್ದಾರೆ. ದ ಸೈಡ್ಸ್ ಆಫ್ ದಿ ಸಮ್ ಟ್ರಯಾಂಗಲ್ಸ್ ಆರ್ ಗಿವನ್ ಬಿಲೋ, ಐಡೆಂಟಿಫೈ ವಿಚ್ ಡಸ್ ನಾಟ್ ಫಾರ್ಮ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಅಂತೇಳಿ ಕೇಳಿದ್ದಾರೆ. ಕೊಟ್ಟಿರ್ತಕ್ಕಂತ ಆಯ್ಕೆಯು ಪೈಥಾಗೋರಸ್ನ ತ್ರಿವಳಿಗಳಾಗಿದ್ರೆ ಅಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ನ ಫಾರ್ಮೇಶನ್ ಮಾಡ್ತಾ ಇದ್ರೆ ಅತಿ ದೊಡ್ಡ ಮೌಲ್ಯ ಯಾವ್ದಿರ್ತದೋ ಅದು ಹೈಪೋಟೆನಸ್ ಆಗಿರ್ತದೆ. ಅಂದ್ರೆ 13 ಸ್ಕ್ವೇರ್ ಈಕ್ವಲ್ ಟು 5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್. ಇದು ಏನಾದ್ರೂ ಈಕ್ವಲ್ ಇದ್ರೆ ಇದು ಲಂಬಕೋನ ತ್ರಿಭುಜವನ್ನ ಫಾರ್ಮೇಶನ್ ಮಾಡ್ತದೆ, ರೈಟ್ ಆಂಗಲ್ ಟ್ರಯಾಂಗಲ್ ನ ಫಾರ್ಮೇಶನ್ ಮಾಡ್ತದೆ. ಇಲ್ಲಿ ಯಾವುದು ಮಾಡೋದಿಲ್ಲ ಅಂತೇಳಿ ನಾವು ಕಂಡುಹಿಡಿಬೇಕಾಗಿರೋದು. ಅಂದ್ರೆ 5 5 ಜ 25, 12 12 ಜ 144 ಅಂದ್ರೆ 169, 13 ಸ್ಕ್ವೇರ್ ಅಂದ್ರೆ 169. ಇದು ರೈಟ್ ಆಂಗಲ್ ಟ್ರಯಾಂಗಲ್ ನ ಫಾರ್ಮೇಶನ್ ಮಾಡ್ತದೆ. ಇದು ನಮಗೆ ಆಪ್ಷನ್ ಅಲ್ಲ. 8 ಸೆಂಟಿಮೀಟರ್, 15 ಸೆಂಟಿಮೀಟರ್, 17 ಸೆಂಟಿಮೀಟರ್ ಅಂದ್ರೆ 17 ಸ್ಕ್ವೇರ್ ಈಕ್ವಲ್ ಟು 15 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಅಂದ್ರೆ 17 ಸ್ಕ್ವೇರ್ ಅಂದ್ರೆ 289, 15 ಸ್ಕ್ವೇರ್ ಅಂದ್ರೆ 225 ಪ್ಲಸ್ 8 ಸ್ಕ್ವೇರ್ ಅಂದ್ರೆ 64. ಇದು RHS ಕೂಡ ಆಡ್ ಮಾಡಿದ್ರೆ 289 ಆಗ್ತದೆ. ಅಂದ್ರೆ ಈ ಆಪ್ಷನ್ ಬಿ ಅನ್ನೋದು ಕೂಡ ನಮಗೆ ಬೇಕಾಗಿರ್ತಕ್ಕಂತ ಆಪ್ಷನ್ ಅಲ್ಲ. ಇದು ರೈಟ್ ಆಂಗಲ್ ಟ್ರಯಾಂಗಲ್ ನ ಫಾರ್ಮೇಶನ್ ಮಾಡ್ತದೆ. ಆಪ್ಷನ್ ಸಿ ಅನ್ನು ನೋಡಿ. 8 ಸ್ಕ್ವೇರ್ ಇಸ್ ಈಕ್ವಲ್ ಟು 6 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದ್ರೆ 8 8 ಜ 64 ಈಕ್ವಲ್ ಟು 6 6 ಜ 36 ಪ್ಲಸ್ 3 3 ಜ 9, 36 ಪ್ಲಸ್ 9 ಅಂದ್ರೆ 45. LHS RHS ಈಕ್ವಲ್ ಆಗ್ಲಿಲ್ಲ. ಅಂದ್ರೆ ಕೊಟ್ಟಿರ್ತಕ್ಕಂತ ಸಿ ಆಪ್ಷನ್ ಲಂಬಕೋನ ತ್ರಿಭುಜವಲ್ಲದ ಇರುವ ತ್ರಿಭುಜದ ಬಾಹುಗಳನ್ನ ಕೊಡುತ್ತದೆ. ಅದೇ ರೀತಿ ಆಪ್ಷನ್ ಡಿ ಅನ್ನು ನೋಡಿ. 25 ಸ್ಕ್ವೇರ್ ಈಕ್ವಲ್ ಟು 24 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಅಂದ್ರೆ 25 ಸ್ಕ್ವೇರ್ ಅಂದ್ರೆ 625, 24 ಸ್ಕ್ವೇರ್ ಅಂದ್ರೆ 576 ಪ್ಲಸ್ 7 ಸ್ಕ್ವೇರ್ ಅಂದ್ರೆ
49. ಇವೆರಡನ್ನ ಆಡ್ ಮಾಡಿದ್ರೆ 625 ಬರ್ತದೆ. ಅಂದ್ರೆ ಆಪ್ಷನ್ ಡಿ ಕೂಡ ರೈಟ್ ಆಂಗಲ್ ಟ್ರಯಾಂಗಲ್ ನ ಫಾರ್ಮೇಶನ್ ಮಾಡ್ತದೆ. ಅದಕ್ಕೆ ನಮಗೆ ಇದು ರಿಕ್ವೈರ್ಡ್ ಆನ್ಸರ್ ಅಲ್ಲ. ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಇಂತಹ ಪ್ರಶ್ನೆಗಳನ್ನ ನಾವು ಬೇಗನೆ ಸಾಲ್ವ್ ಮಾಡೋದಕ್ಕೆ ನಮಗೆ ಸ್ಕ್ವಯರ್ ಮಾಡುವಂತಹ ಅಗತ್ಯ ಇರುತ್ತೆ. ಅಂದ್ರೆ ಬೇಗನೆ ಸ್ಕ್ವಯರ್ ಮಾಡೋದು ಹೇಗೆ ಅಂತೇಳಿ ಟ್ರಿಕ್ಸ್ ನೋಡೋಣ. ಇಲ್ಲಿ 48 ಇದ್ರ ಸ್ಕ್ವಯರ್ ನೀವು ಕಂಡುಹಿಡಿಬೇಕಾದ್ರೆ ಏನ್ ಮಾಡಬೇಕು, ಫಸ್ಟ್ 4 ಸ್ಕ್ವಯರ್ ಬರಿಬೇಕಂದ್ರೆ 4 4 ಜಾ 16. ಅದಾದ್ಮೇಲೆ ಇದು 8 ದ ಸ್ಕ್ವಯರ್ ಬರಿಬೇಕು ಅಂದ್ರೆ 8 8 ಜಾ 64. 1664 ಆಮೇಲೆ ಏನ್ ಮಾಡಬೇಕು, ಈ 4 8 2 ಇವನ್ನ ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ 4 8 ಜಾ 32, 32 2 ಜಾ 64. ಈ 64 ಅನ್ನ ಈ ಯೂನಿಟ್ ಪ್ಲೇಸ್ ನ ಬಿಟ್ಟು ಈ ಕಡೆ ಬರಿಬೇಕು. 64 4 6 minus 6 6 4 10 1 6 6 12 1 13 1 1 1 2 2 3 0 4. ಇದು 48ರ ವರ್ಗ ಆಗಿರ್ತದೆ 48 ಸ್ಕ್ವೇರ್. ಇದೇ ರೀತಿ ಇಲ್ಲಿ 24 ಸ್ಕ್ವೇರ್ ಕಂಡು ಹಿಡಿದಿವಲ್ಲ, ಅದು ಯಾವ ರೀತಿ ಅಂದ್ರೆ 24 ಸ್ಕ್ವೇರ್ ಅಂದ್ರೆ 2 2 ಜಾ 4 ಅಂದ್ರೆ 404 ಅಂತ ಬರಿಬೇಕು. 4 ಸ್ಕ್ವೇರ್ ಕಂಡು ಹಿಡಬೇಕು. 4 4 ಜಾ 16. ಆಮೇಲೆ 2 4 2 ಇವು ಮೂರನ್ನ ಮಲ್ಟಿಪ್ಲೈ ಮಾಡಬೇಕು. 4 2 8 8 2 16. ಅದನ್ನ ಈ ಬಿಡಿ ಸ್ಥಾನ ಬಿಟ್ಟು ಈ ಕಡೆ ಬರಿಬೇಕು. ಆಡ್ ಮಾಡ್ತಾ ಹೋಗ್ಬೇಕು. 6 6 1 7 4 1 5 576 576. ಇದು ಸ್ಕ್ವೇರ್ ಮಾಡುವಂತಹ ವಿಧಾನ. ಇದು 1 to 99 ಈ 2 ಡಿಜಿಟ್ಸ್ ಸಂಖ್ಯೆಗಳನ್ನ ಸ್ಕ್ವೇರ್ ಮಾಡೋದಕ್ಕೆ ಅಪ್ಲೈ ಆಗುತ್ತೆ. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶ್ಚನ್. ಕೊಟ್ಟಿರ್ತಕ್ಕಂಥ ಮುಂದಿನ ಪ್ರಶ್ನೆ ನೋಡಿ. ಇನ್ ದ ಗಿವನ್ ಫಿಗರ್ ಆಂಗಲ್ ಬಿ ಈಕ್ವಲ್ ಟು 90 ಅಂದ್ರೆ ಇದು 90 ಇದೆ. ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು 2 ಅಂದ್ರೆ ಎ ಬಿ 2 ಸೆಂಟಿಮೀಟರ್, ಬಿ ಸಿ 2 ಸೆಂಟಿಮೀಟರ್ ಇದೆ. ದೆನ್ ದ ಲೆಂತ್ ಆಫ್ ಎ ಸಿ ಇದನ್ನ ನಾವು ಕಂಡುಹಿಡಬೇಕು. ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಬಿ ಕೋನ 90 ಡಿಗ್ರಿ ಇದೆ. ಎ ಬಿ ಮತ್ತು ಬಿ ಸಿ ಸಮನಾಗಿ 2 ಸೆಂಟಿಮೀಟರ್ ಇದಾವೆ. ಹಾಗಾಗಿ ಎ ಸಿಯ ಉದ್ದವನ್ನ ನಾವು ಕಂಡುಹಿಡಬೇಕು. ಇಲ್ಲಿ ಪೈಥಾಗೋರಸ್ ಥಿಯರಂ ನ ಯೂಸ್ ಮಾಡ್ತೀವಿ. ಎ ಸಿ ಸ್ಕ್ವೇರ್ ಈಕ್ವಲ್ ಟು ಸಮ್ ಆಫ್ 2 ಅದರ್ ಸೈಡ್ಸ್ ಆಫ್ ಅ ಟ್ರಯಾಂಗಲ್. ಅಂದ್ರೆ ಸಮ್ ಆಫ್ ಅದರ್ 2 ಸೈಡ್ಸ್ ನ ಸ್ಕ್ವೇರ್ ಮಾಡಿ ಆಡ್ ಮಾಡಬೇಕು. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಅಂದ್ರೆ 2 ಸ್ಕ್ವೇರ್, ಬಿ ಸಿ ಅಂದ್ರೆ 2 ಸ್ಕ್ವೇರ್. ಎ ಸಿ ಸ್ಕ್ವೇರ್ ಈಕ್ವಲ್ ಟು 2 ಸ್ಕ್ವೇರ್ ಅಂದ್ರೆ 4, 2 ಸ್ಕ್ವೇರ್ ಅಂದ್ರೆ 4, 4 4 8 ಆಯ್ತು. ಎ ಸಿ ಸ್ಕ್ವೇರ್ ಈಕ್ವಲ್ ಟು 8, ಎ ಸಿ ಈಕ್ವಲ್ ಟು ರೂಟ್ ಓವರ್ 8. ಈ ಸ್ಕ್ವೇರ್ ನ ಈ ಕಡೆ ತಂದ್ರೆ ರೂಟ್ ಆಗುತ್ತೆ. ಈ ರೂಟ್ 8 ಅನ್ನ ರೂಟ್ ಓವರ್ 4 ಇಂಟು 2 ಅಂತೇಳಿ ಬರಿತೀವಿ. ಈ 2 ಅನ್ನ ಹೊರಗಡೆ ತಂದ್ರೆ ಏನಾಗುತ್ತೆ, ಈ 4 ಅನ್ನ ರೂಟ್ ಓವರ್ 4 ಅನ್ನ ಹೊರಗಡೆ ತಂದ್ರೆ 2 ಆಗುತ್ತೆ. ಹಾಗಾಗಿ ಎ ಸಿ ಈಕ್ವಲ್ ಟು ರೂಟ್ 8 ಈಕ್ವಲ್ ಟು ರೂಟ್ 4 ಇಂಟು ರೂಟ್ 2. ಎ ಸಿ ಈಕ್ವಲ್ ಟು ರೂಟ್ 4 ಅಂದ್ರೆ 2 ರೂಟ್ 2. ಅಂದ್ರೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಇದನ್ನ ಸಡನ್ ಆಗಿ ಯಾವ ರೀತಿ ಸಾಲ್ವ್ ಮಾಡ್ಬೇಕಂದ್ರೆ, ನಮ್ಗೆ ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟಿದ್ದು ಪೈಥಾಗೋರಸ್ ಥಿಯರಂ ನ ಅಪ್ಲೈ ಮಾಡಿದ್ರೆ ಇದನ್ನ ಅವರು ಡೈರೆಕ್ಟ್ ಆಗಿ ಕೇಳಿರ್ತಾರೆ. ಇದನ್ನ ಎರಡನ್ನು ಸ್ಕ್ವೇರ್ ಮಾಡಿ
ಆಡ್ ಮಾಡಿ ಅದನ್ನ ರೂಟ್ ತೆಗಿಬೇಕು. ಅಂದ್ರೆ 2 ಸ್ಕ್ವೇರ್ ಅಂದ್ರೆ 4 ಪ್ಲಸ್ 2 ಸ್ಕ್ವೇರ್ ಅಂದ್ರೆ 4. ಇದನ್ನ ರೂಟ್ ಮಾಡಬೇಕು. ಅಂದ್ರೆ ರೂಟ್ ಓವರ್ 8. 8 ಅನ್ನ ಯಾವ ರೀತಿ ಬರಿತೀವಿ? 4 ಇಂಟು 2 ಅಂತ ಬರಿತೀವಿ. ರೂಟ್ ಓವರ್ 4 ಇಂಟು 2 ಅಂತ ಬರೆದ್ರೆ ಈ 4 ರೂಟ್ ಇಂದ ಹೊರಗಡೆ ಬಂದ್ರೆ 2 ಆಗುತ್ತೆ. 2 ರೂಟ್ 2. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ. ಟ್ರಯಾಂಗಲ್ ABC ಯಲ್ಲಿ DE is parallel to BC. DE ಅನ್ನೋದು BC ಗೆ ಪ್ಯಾರಲಲ್ ಆಗಿದೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಅಂತೇಳಿ ಕೇಳಿದ್ದಾರೆ. ಇನ್ ದ ಟ್ರಯಾಂಗಲ್ ABC, if DE is parallel to BC, then the relationship between sides which is true is, ಅಂದ್ರೆ ಈ ಸೈಡ್ಸ್ ನ ನಾವು ರೇಷಿಯೋ ಮೂಲಕ ಬರೆದಾಗ ಯಾವುದು ಸರಿಯಾದ ಸಂಬಂಧ ಅಂತೇಳಿ ಇಲ್ಲಿ ಕೇಳಿದ್ದಾರೆ. ಮೊದಲು ಈ ದೊಡ್ಡ ಬಾಹುವನ್ನಾದ್ರೂ ತಗೋಬಹುದು. ಅಂದ್ರೆ ಒಂದು ದೊಡ್ಡ ಬಾಹುವನ್ನು ತಗೊಂಡ್ರೆ ಇನ್ನೊಂದು ದೊಡ್ಡ ಬಾಹುವನ್ನ ತಗೋಬೇಕು. ಇನ್ನೊಂದು ಸಣ್ಣ ಬಾಹುವನ್ನ ತಗೊಂಡ್ರೆ ಸಣ್ಣ ಬಾಹುವನ್ನ ತಗೋಬೇಕು. ಇಲ್ಲಿ ನೋಡಿ, AC ಡಿವೈಡೆಡ್ ಬೈ AD ಅಂತ ತಗೊಂಡಿದ್ದಾರೆ. ಇದು ಅಲ್ಲ. AD ಡಿವೈಡೆಡ್ ಬೈ DE ಅಂತ ತಗೋದಿದ್ದಾರೆ. ಇದು ಅಲ್ಲ. AD ಡಿವೈಡೆಡ್ ಬೈ AB ಅಂದ್ರೆ AD ಡಿವೈಡೆಡ್ ಬೈ AB ಈಕ್ವಲ್ ಟು AE ಡಿವೈಡೆಡ್ ಬೈ AC. ಇದು ಸರಿಯಾದ ಸಂಬಂಧ. ಇದು AB ಮತ್ತು BC ಅನ್ನು ತಗೊಂಡಿದ್ದಾರೆ. ಇದು ನಮಗೆ ಥಿಯರಂ ಮೂಲಕ ಬರೆಯುವಂತಹ ಯಾವುದೇ ವಿಧಾನ ಇದಕ್ಕೆ ಅಪ್ಲೈ ಆಗೋದಿಲ್ಲ. ಹಾಗಾಗಿ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. ಇಲ್ಲಿ ಪ್ರಶ್ನೆ ನೋಡಿ. ಟ್ರಯಾಂಗಲ್ ABC is similar to ಟ್ರಯಾಂಗಲ್ PQR. ಅವುಗಳ ವಿಸ್ತೀರ್ಣಗಳ ಅನುಪಾತ 25:9 ಮತ್ತು BC ಈಕ್ವಲ್ ಟು 5 ಸೆಂಟಿಮೀಟರ್. ಆದರೆ QR ನ ಉದ್ದವನ್ನ ಕೇಳಿದ್ದಾರೆ. Triangle ABC is similar to triangle PQR and their areas are in the ratio 25:9. If BC equal to 5 cm, then length of QR is ಅಂತೇಳಿ ಕೇಳಿದ್ದಾರೆ. ಅಂದ್ರೆ ನಮಗೆ ಬೈ ದ ಥಿಯರಮ್ ಆಫ್ angle of triangle ABC area divided by triangle PQR area is equal to, ಅವರು BC ಅನ್ನ ಕೊಟ್ಟಿದ್ದಾರೆ. BC ಅನ್ನ ಕೊಟ್ಟಿದ್ದು QR ನ ಕೇಳಿದ್ದಾರೆ. ಹಾಗಾಗಿ BC ಡಿವೈಡೆಡ್ ಬೈ QR ಇವುಗಳ ಸ್ಕ್ವೇರ್ ಗೆ ಸಮನಾಗಿರುತ್ತದೆ ಅಂತೇಳಿ ಥಿಯರಮ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಹೇಳ್ತದೆ. ಹಾಗಾಗಿ ಇವುಗಳ ರೇಷಿಯೋ ಏನ್ ಕೊಟ್ಟಿದ್ರೆ 25:9 ಅಂದ್ರೆ 25 ಡಿವೈಡೆಡ್ ಬೈ 9 ಈಕ್ವಲ್ ಟು BC ಸ್ಕ್ವೇರ್ ಡಿವೈಡೆಡ್ ಬೈ QR ಸ್ಕ್ವೇರ್. BC ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್ ಅಂದ್ರೆ 25 ಡಿವೈಡೆಡ್ ಬೈ 9 ಈಕ್ವಲ್ ಟು 25 ಡಿವೈಡೆಡ್ ಬೈ QR ಸ್ಕ್ವೇರ್. ಕ್ರಾಸ್ ಮಲ್ಟಿಪ್ಲೈ ಮಾಡಿ QR ಸ್ಕ್ವೇರ್ into 25 equal to 25 into 9. QR square equal to 25 into 9 divided by 25. 25 cancel ಆಗುತ್ತೆ. QR square equal to 9 ಆಗುತ್ತೆ. QR is equal to 3 ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶ್ಚನ್. ಒಂದು ತ್ರಿಭುಜದ ಮೂರು ಕೋನಗಳ ಅನುಪಾತ 1:2:3 ಆದರೆ
ಆ ತ್ರಿಭುಜವು ಅಂದ್ರೆ ದ ಮೇಜರ್ ಆಫ್ 3 angles of triangle are in the ratio 1:2:3 then the triangle is ಅಂತೇಳಿ ಕೇಳಿದ್ದಾರೆ. ಅಂದ್ರೆ ಟ್ರಯಾಂಗಲ್ ನ ಒಂದು ಆಂಗಲ್ ಎಕ್ಸ್ ಇದ್ರೆ ಟ್ರಯಾಂಗಲ್ ನ ಇನ್ನೊಂದು ಆಂಗಲ್ 2x ಇದೆ, ಮತ್ತೊಂದು 3x ಇದೆ. ಅಂದ್ರೆ ಮೂರು ನಮಗೇನ್ ಗೊತ್ತು, ಯಾವುದೇ ಒಂದು ತ್ರಿಭುಜವನ್ನ ತಗೊಂಡ್ರೆ ಅದರಲ್ಲಿನ ಕೋನಗಳ ಮೊತ್ತ 180ಕ್ಕೆ ಸಮ ಇರುತ್ತದೆ ಅಂತೇಳಿ ಗೊತ್ತು. ಸಮ್ ಆಫ್ ಆಲ್ ದಿ angles of a triangle is equal to 180 ಡಿಗ್ರಿ ಅಂತೇಳಿ ನಮ್ಗೆ ಗೊತ್ತು. x ಪ್ಲಸ್ 2x ಪ್ಲಸ್ 3x equal to 180 ಆಗಿದ್ದಾಗ 3x ಪ್ಲಸ್ 2x ಅಂದ್ರೆ 5x 6x 6x is equal to 180, x is equal to 180 divided by 6, 6 1 जा 6 3 जा ಅಂದ್ರೆ x equal to 30 ಬಂತು. 2x ಅಂದ್ರೆ 30 into 2 60 ಬಂತು. 3x ಅಂದ್ರೆ 30 into 3 90 ಬಂತು. ಅಂದ್ರೆ ತ್ರಿಭುಜದಲ್ಲಿ ಒಂದು ಆಂಗಲ್ 90 ಇದೆ ಅಂದ್ರೆ ಅದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರುತ್ತದೆ. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತೇಳಿ ಕೇಳಿದ್ದಾರೆ. ಅಂದ್ರೆ ದ ಟ್ರೂ ಸ್ಟೇಟ್ಮೆಂಟ್ ಇನ್ ದ ಫಾಲೋವಿಂಗ್ ಈಸ್ ಅಂತ ಸರಿಯಾದ ಹೇಳಿಕೆ ಯಾವುದು ಅಂತೇಳಿ ನಾವು ಗುರುತು ಮಾಡಬೇಕು. ಇಲ್ಲಿ ಎರಡು ಸಮರೂಪಿಯ ತ್ರಿಭುಜಗಳು ಯಾವಾಗಲೂ ಸರ್ವಸಮವಾಗಿರುತ್ತವೆ ಅಂತೇಳಿ ಹೇಳಿದ್ದಾರೆ. ಕೊಟ್ಟಿರ್ತಕ್ಕಂತಹ ಹೇಳಿಕೆ ತಪ್ಪು. ಯಾಕಂದ್ರೆ ಯಾವಾಗ್ಲೂ ಎರಡು ಸರ್ವಸಮ ತ್ರಿಭುಜಗಳು ಏನಿರ್ತವೆ ಅವು ಸಮರೂಪಿ ತ್ರಿಭುಜಗಳಾಗಿರ್ತವೆ, ಅದರ ವಿಲೋಮವು ಆಗಿರುವುದಿಲ್ಲ. ಹಾಗಾಗಿ ಒಂದು ವರ್ಗವು ಮತ್ತು ಒಂದು ಆಯತವು ಯಾವಾಗಲೂ ಸಮರೂಪಿಯಾಗಿರುತ್ತವೆ, ಇದು ಸಾಧ್ಯ ಇಲ್ಲ. ಎರಡು ಸಮಕೋನೀಯ ತ್ರಿಭುಜಗಳು ಯಾವಾಗಲೂ ಸಮರೂಪಿಯಾಗಿರುತ್ತವೆ, ಇದು ಸರಿಯಾದ ಆಯ್ಕೆ. ಒಂದು ವಜ್ರಾಕೃತಿ ಮತ್ತು ಒಂದು ವರ್ಗವು ಯಾವಾಗಲೂ ಸಮರೂಪಿಯಾಗಿರುತ್ತದೆ, ಇದು ಸಾಧ್ಯ ಇಲ್ಲ. ಒಂದು ವಜ್ರಾಕೃತಿ ಒಂದು ವರ್ಗ ಇವು ಯಾವಾಗಲೂ ಸಮರೂಪಿಯಾಗಿರುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡಿ, ಟೂ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಆಲ್ವೇಸ್ ಕಾಂಗ್ರುಯೆಂಟ್ ಅಂತ ಹೇಳಿದೆ, ಇದು ಆಗೋದಿಲ್ಲ. ಯಾಕಂದ್ರೆ ನಮ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಮತ್ತು ಅದನ್ನ ಪ್ರೂವ್ ಕೂಡ ಮಾಡಿದ್ದಾರೆ. ಏನಂದ್ರೆ ಟೂ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಬಟ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ನೀಡ್ ನಾಟ್ ಟು ಬಿ ಕಾಂಗ್ರುಯೆಂಟ್ ಅಂತ ಹೇಳಿದ್ದಾರೆ. ಇದು ಅಲ್ಲ. ಎ ಸ್ಕ್ವಯರ್ ಅಂಡ್ ರೆಕ್ಟಾಂಗಲ್ ಆರ್ ಆಲ್ವೇಸ್ ಸಿಮಿಲರ್ ಅಂತ ಹೇಳಿದರೆ ಇದು ಸಾಧ್ಯ ಇಲ್ಲ. ಸ್ಕ್ವಯರ್ ಮತ್ತು ರೆಕ್ಟಾಂಗಲ್ ಯಾವಾಗಲೂ ಸಿಮಿಲರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಟೂ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್ ಆರ್ ಆಲ್ವೇಸ್ ಸಿಮಿಲರ್ ಅಂತ ಹೇಳಿದರೆ ಇದು ಸರಿ. ಮತ್ತು ಎ ಸ್ಕ್ವಯರ್ ಅಂಡ್ ರಾಂಬಸ್ ಆರ್ ಆಲ್ವೇಸ್ ಸಿಮಿಲರ್ ಅಂತ ಹೇಳಿದರೆ ಇದು ಸಾಧ್ಯ ಇಲ್ಲ. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ನ ಎಲ್ಲಾನು ಸಾಲ್ವ್ ಮಾಡಿದಾಯ್ತು. ಇನ್ನು ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆ, ಇನ್ ದ ಫಿಗರ್ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ, ಅಂದ್ರೆ ಈ ಬಿ ಸಿ ಗೆ ಡಿ ಅನ್ನೋದು ಪ್ಯಾರಲಲ್ ಇದೆ. ಎ ಬಿ ಈಕ್ವಲ್ ಟು 4 ಸೆಂಟಿಮೀಟರ್, ಅಂದ್ರೆ ಇದು 4 ಕೊಟ್ಟಿದ್ದಾರೆ. ಎ ಡಿ ಈಕ್ವಲ್ ಟು 4 ಸೆಂಟಿಮೀಟರ್, ಸಾರಿ ಇದು ಎ ಬಿ ಈಕ್ವಲ್ ಟು 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಎ ಡಿ ಈಕ್ವಲ್ ಟು 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಎ ಇ ಈಕ್ವಲ್ ಟು 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಲ್ಲಿ ಲೆಂತ್ ಆಫ್ ಎ ಸಿ ಯನ್ನ ಕೇಳಿದ್ದಾರೆ. ಅಂದ್ರೆ ಇವೆರಡು ಸೈಡ್ ಮತ್ತು ಇವೆರಡು ಸೈಡ್ ಇವುಗಳ ಮಧ್ಯೆ ಇರತಕ್ಕಂತ ರಿಲೇಷನ್ ನ ನಾವು ರೇಷಿಯೋಸ್ ಬರೆದ್ರೆ ನಾವು ಅದ್ರ ಮೂಲಕ ಇದನ್ನ ಕಂಡುಹಿಡಿಬೇಕು. ಇಲ್ಲಿ ಫಸ್ಟ್ ನೀವೇನ್ ಮಾಡಬೇಕು, ಯಾವುದೇ ಒಂದು ರೇಖೆ ಇನ್ನೊಂದು ರೇಖೆಗೆ ಸಿಮಿಲರ್ ಅಂತ ಕೊಟ್ಟಾಗ ನೀವು ಆ ಕ್ವಶನ್ ನ ಸಾಲ್ವ್ ಮಾಡೋದಕ್ಕೆ ಒಂದು ಡಯಾಗ್ರಾಮ್ ನ ಡ್ರಾ ಮಾಡಬೇಕಾದ್ರೆ ಒಂದು ಟ್ರಯಾಂಗಲ್ ಡ್ರಾ ಮಾಡಿದ್ಮೇಲೆ ಮತ್ತು ಅದರೊಳಗನೆ ಇನ್ನೊಂದು ಟ್ರಯಾಂಗಲ್ ಅನ್ನ ಡ್ರಾ ಮಾಡಬೇಕು. ಅಕಸ್ಮಾತ್ ಅದೇನಾದ್ರೂ ಟ್ರಯಾಂಗಲ್ ಎ ಬಿ ಸಿ ಈ ಸಿಮಿಲರ್ ಟು ಡಿ ಇ ಎಫ್ ಈ ತರ ಏನಾದ್ರೂ ಕೊಟ್ಟಿದ್ರೆ ನೀವು ಎರಡು ಟ್ರಯಾಂಗಲ್ ನ ಡ್ರಾ ಮಾಡಿ ಅದನ್ನ ಸಾಲ್ವ್ ಮಾಡಬೇಕಾಗ್ತದೆ. ಹಿಯರ್
we have to write the ratios of sides. ಅಂದ್ರೆ AB divided by AD equal to AC divided by AE. ಇಲ್ಲಿ ನಾವು AC ಅನ್ನ ಕಂಡುಹಿಡಿಬೇಕು. ಈ ಮೂರು ವ್ಯಾಲ್ಯೂವನ್ನ ಕೊಟ್ಟಿದ್ದಾರೆ. AB ಅಂದ್ರೆ 8, AD ಅಂದ್ರೆ 4 equal to AC. AE ಅಂದ್ರೆ 3 ಅಂದ್ರೆ 4 1 4 2 AC equal to ಈ 3 ಡಿವೈಡ್ ಮಾಡ್ತಿದೆ, ಈ ಕಡೆ ಬಂದ್ರೆ ಮಲ್ಟಿಪ್ಲೈ ಆಗ್ತದೆ. 2 into 3 AC equal to 6 ಸೆಂಟಿಮೀಟರ್ ಆಗ್ತದೆ. ಇದು ನಮ್ಗೆ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿ, ABCD is a trapezium. ABCD is a trapezium in which AB is parallel to DC. ಅಂದ್ರೆ AB DC ಗೆ ಪ್ಯಾರಲಲ್ ಇದೆ ಅಂತೇಳಿ ಹೇಳಿದ್ದಾರೆ. AB equal to 3CD ಅಂದ್ರೆ ಈ AB ಅನ್ನೋದು 3CD ಇದೆ ಅಂತ ಹೇಳಿದ್ದಾರೆ. ಅಂಡ್ ಏರಿಯಾ ಆಫ್ ಟ್ರಯಾಂಗಲ್ AOB ಈ ಏರಿಯಾನ ಅವರು ಕೊಟ್ಟಿದ್ದಾರೆ 108. ಅವರು ಏರಿಯಾ ಆಫ್ ಟ್ರಯಾಂಗಲ್ COD ಇದನ್ನ ಕೇಳಿದ್ದಾರೆ. ಅಂದ್ರೆ ಟ್ರಯಾಂಗಲ್ AOB ಅಂಡ್ ಟ್ರಯಾಂಗಲ್ COD ಅನ್ನ ಕಂಪೇರ್ ಮಾಡಿ ಬೈ ಯೂಸಿಂಗ್ ದ ಥಿಯರಮ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಏನ್ ಮಾಡಬೇಕು, ಟ್ರಯಾಂಗಲ್ AOB ಏರಿಯಾ ಡಿವೈಡೆಡ್ ಬೈ ಟ್ರಯಾಂಗಲ್ COD area equal to AB divided by CD whole square. ಇದು ನಾವು ಥಿಯರಮ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಮೂಲಕ ಬರೆದ್ವಿ. AB ಅಂದ್ರೆ ಏನಿದೆ, AB ಅಂದ್ರೆ ಏನಿದೆ 3CD ಅಂತೇಳಿ ಅವರು ಕೊಟ್ಟಿದ್ದಾರೆ. 3CD divided by CD whole square. CD ಕ್ಯಾನ್ಸಲ್ ಆಯ್ತು, 3 ಸ್ಕ್ವೇರ್ ಅಂದ್ರೆ 9 ಬಂತು. ಇದು RHS ಸೈಡ್. ಇಲ್ಲಿ LHS ಸೈಡ್ ಅಲ್ಲಿ ನಮ್ಗೇನ್ ಕೊಟ್ಟಿದ್ದಾರೆ, ಟ್ರಯಾಂಗಲ್ AOB ಏರಿಯಾನ ಅವ್ರು ಕೊಟ್ಟಿದ್ದಾರೆ. ಅಂದ್ರೆ 108 ಅನ್ನ ಕೊಟ್ಟಿದ್ದಾರೆ. ಟ್ರಯಾಂಗಲ್ COD ಇಲ್ಲಿ ಡಿನಾಮಿನೇಟರ್ ನಲ್ಲಿ ಇದೆ, ಈಕ್ವಲ್ ಟು 9 ಅಂತ ಇದೆ. ಇದನ್ನ ಈ ಕಡೆ ತಗೊಳ್ಳಿ, 108 equal to 9 into ಟ್ರಯಾಂಗಲ್ COD ಏರಿಯಾ. ಈ 9 ಅನ್ನ ಈ ಕಡೆ ತಗೊಂಡು ಬನ್ನಿ. ಟ್ರಯಾಂಗಲ್ COD equal to 108 divided by 9. 9 1 ja 9, 18, 9 2 ja 8. ಟ್ರಯಾಂಗಲ್ COD ಅಂದ್ರೆ 12 ಸೆಂಟಿಮೀಟರ್ ಸ್ಕ್ವೇರ್. ಇದು ನಮಗೆ ರಿಕ್ವೈರ್ಡ್ ಏರಿಯಾ ಆಫ್ ಟ್ರಯಾಂಗಲ್ COD ಆಗಿರುತ್ತದೆ, 12 ಸೆಂಟಿಮೀಟರ್ ಸ್ಕ್ವೇರ್. Till now we have solved almost different type of questions. ನಾವು ಯಾವ ರೀತಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೀವಿ ಅದೇ ರೀತಿ ಸಮ್ ಎಕ್ಸರ್ಸೈಸ್ ಸಿಮಿಲರ್ ಆಗಿರತಕ್ಕಂತಹ ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ನೀವು ಇವುಗಳನ್ನ ಟ್ರೈ ಮಾಡಿ. ಮುಂಚೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಮತ್ತು ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡಿದ ರೀತಿಯಲ್ಲೇ ಇವು ಕೂಡ ಇವೆ. ಟ್ರೈ ಯುವರ್ ಸೆಲ್ಫ್. ಥ್ಯಾಂಕ್ ಯು. Please be subscribed and to be notified for the further lessons.